ತಾಯಿಯೇ ಮೊದಲ ಗುರು. ಯಾಕೆ ಅಂತಂದ್ರೆ ನಮಗೊಂದು ಜನ್ಮವನ್ನ ಕೊಟ್ಟಂತಹ ಶ್ರೇಷ್ಠ ಮಾತೆ ಜಗತ್ನಲ್ಲಿ ಇದ್ರೆ ಅದು ನಮ್ಮ ತಾಯಿ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತ ಒಂದು ಮಾತ್ರ ಭಕ್ತಿ ಗದಾಧರ ಹೊಂದಿದ್ದ. ಪ್ರಾರಂಭದ 5-6 ವರ್ಷದಲ್ಲಿ ಸರಳನಾಗಿದ್ದ, ಎಲ್ಲರ ಜೊತೆಯಲ್ಲೂ ಬೆರೀತಾ ಇದ್ದ, ಕೋಪ ಸಿಟ್ಟು ಸಿಡುಕು ಇರಲಿಲ್ಲ, ನಯ ವಿನಯ ಇತ್ತು, ಎಲ್ಲರಿಗೂ ಸಹಕಾರ ಮಾಡುವಂಥದ್ದು, ದೇವಾಲಯ ಭೇಟಿ ಮಾಡುವಂಥದ್ದು, ಭಕ್ತಿಯಿಂದ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದು, ಭಜನೆ ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಧ್ಯಾನದಲ್ಲಿ ಇನ್ನಷ್ಟು ಮುಳುಗುವಂಥದ್ದು. 6-7 ವರ್ಷದ ಒಂದು ಮಗು ಭಜನೆ ಮಾಡುತ್ತೆ, ಸಂಕೀರ್ತನೆ ಮಾಡುತ್ತೆ, ದೇವಾಲಯಕ್ಕೆ ಹೋಗುತ್ತೆ, ಭಕ್ತಿಯಿಂದ ಕುಳಿತುಕೊಳ್ಳುತ್ತೆ ಅಂತಂದ್ರೆ ಇವತ್ತು ಆ ಮಗು ಮೆಂಟಲ್ ಅಂತ ತಿಳ್ಕೋಬೇಕು ಯಾರಾದ್ರೂ, ಇವತ್ತಿನ ಹೊಸ ಪ್ರಪಂಚ. ಆದ್ರೆ ಅಂದಿನ ಆ ಪ್ರಪಂಚದಲ್ಲಿ ಯಾವುದೋ ಒಂದು ಒಳ್ಳೆಯ ಸಂಸ್ಕಾರ, ಯಾವುದೋ ಒಂದು ಒಳ್ಳೆಯ ಆತ್ಮ, ಯಾವುದೋ ಒಂದು ಭಗವಂತನ ಶಕ್ತಿ ಈ ಮಗುವಿನಲ್ಲಿ ಇತ್ತು, ಇದೆ ಅಂತ ಹೇಳಿ ಎಷ್ಟೋ ಬಂಧು ಬಾಂಧವರು ಬಂದು ತಾಯಿ ಚಂದ್ರಮಣಿಯನ್ನ ಅಭಿನಂದಿಸ್ತಿದ್ರಂತೆ. ಚಂದ್ರಮಣಿ, ಎಂತ ಪುಣ್ಯ ನಿಂದು, ಎಂತ ಮಗುವನ್ನ ಪಡೆದಿದ್ಯಾ, ಎಷ್ಟು ಸುಂದರವಾಗಿದೆ, ಎಷ್ಟು ಒಳ್ಳೆ ಗುಣ ಇದೆ, ಎಷ್ಟು ಒಳ್ಳೆ ನಡತೆ ಇದೆ, ಎಷ್ಟು ಒಳ್ಳೆ ಸಂಸ್ಕಾರ ಇದೆ, ಎಷ್ಟು ಒಳ್ಳೆ ಸಂಸ್ಕೃತಿ ಇದೆ, ಎಷ್ಟು ನಯವಿನಯ ಇದೆ, ಎಷ್ಟು ಆದರ್ಶ ಇದೆ, ಎಷ್ಟು ಒಂದು ಮಾತಿನಲ್ಲಿ ಒಂದು ಪ್ರತಿಭೆ ಇದೆ. ಸೊ ತಾಯಿಗೆ ವಿಶೇಷವಾಗಿ ಅಭಿನಂದಿಸ್ತಾ ಇತ್ತು. ಅಂತ ಒಂದು ಬಾಲ್ಯ ಗದಾಧರನಾಗಿತ್ತು. ಆ ಸಂದರ್ಭದಲ್ಲಿ ಗದಾಧರನಿಗೆ ಪ್ರಕೃತಿಯನ್ನ ನೋಡ್ತಾ ಇದ್ದಾಗ ಮೈ ಮರೆಯುವಂತಹ ಒಂದು ಸ್ಥಿತಿ, ಭಾವ ಸಮಾಧಿ, ನಮ್ಮ ಯೋಗದಲ್ಲಿ ಹೇಳುವಂತ ತುತ್ತ ತುದಿ. ಪ್ರಕೃತಿಯನ್ನು ನೋಡ್ತಾ ಇದ್ದ, ಮೋಡ ಇತ್ತು, ಆಕಾಶದಲ್ಲಿರುವ ಮೋಡ, ಹಕ್ಕಿಗಳು ಹಾರ್ತಾ ಇದ್ವು, ಪಾರಿವಾಳ ಹಾರ್ತಾ ಇತ್ತು, ಸುಂದರವಾದಂತಹ ಮುಸ್ಸಂಜೆ. ಆ ಸಮಯದಲ್ಲಿ ನೋಡ್ತಾ 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 ಪ್ರಕೃತಿ ಪ್ರೇಮಿಯಾಗಿ ಅದರೊಳಗೆ ಮುಳುಗಿ ಮುಳುಗಿ ಭಾವ ಸಮಾಧಿಗೊಳಗಾಗಿ ತನ್ನ ಮೈ ಮರಿತಾನೆ. ಅದು ಅತ್ಯಂತ ಉತ್ತಮವಾದ ಶ್ರೇಷ್ಠವಾದಂತ ಒಂದು ಗುಣ. ಅದು ಭಗವಾನ್ ಶ್ರೀರಾಮಕೃಷ್ಣರಲ್ಲಿ 7 ವರ್ಷದಲ್ಲೇ ಅದು ಪ್ರಾರಂಭ ಆಯ್ತು. ಉತ್ತಮವಾದಂತಹ ಉದಾತ್ತವಾದ ಸ್ಥಿತಿ. ನಮ್ಮ ಯೋಗ ಶಾಸ್ತ್ರದಲ್ಲಿ ಅಷ್ಟಾಂಗ ಯೋಗ ಅಂತ ಬರುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅನ್ನುವಂಥದ್ದು ತುತ್ತ ತುದಿಯ ಸ್ಥಿತಿ. ಮನಸ್ಸನ್ನ ನಿಗ್ರಹಿಸಿ, ಇಂದ್ರಿಯವನ್ನ ನಿಗ್ರಹಿಸಿ, ನಮ್ಮ ಉಸಿರನ್ನ ನಿಗ್ರಹಿಸಿ, ಅಂತರ್ಮುಖಿಯಾಗಿ ಆಳಕ್ಕೆ ಇಳಿದು ಸಹಸ್ರಾರದ ಚಕ್ರದ ಜೊತೆ ನಾನು ಪ್ರಜ್ಞಾವಸ್ಥೆಯಲ್ಲಿ ಇರುವಂತದ್ದು. ಇದು ಸಮಾಧಿಯ ಸ್ಥಿತಿ. ಇದು ವಿಶೇಷವಾದಂತ ಒಂದು ಶಕ್ತಿ. ಸೊ ಅಂತ ಬಾಲ್ಯದಲ್ಲಿ ಗದಾಧರನಿಗೆ ಇಷ್ಟೆಲ್ಲ ಒಂದು ಗುಣ ಇತ್ತು, ಇಷ್ಟೆಲ್ಲ ಸಂಸ್ಕಾರ ಇತ್ತು, ಸರಳತೆಯೂ ಕೂಡ ಇತ್ತು. ಶಾಲೆಗೆ ಸೇರಿಸುವಂತಹ ಅವಕಾಶ ಬರುತ್ತೆ. ಮಗ ಗದಾಧರ ಶಾಲೆಯನ್ನ ಸೇರ್ತಾನೆ. 1-2 ತಿಂಗಳು ಆಗತ್ತೆ. ಗದಾಧರ ಮನೆಗೆ ಬಂದು ಹೇಳ್ತಾನೆ, ನನಗೆ ಇದೆಲ್ಲ ಕಷ್ಟ ಶಾಲೆಯಲ್ಲಿ ಇರುವುದು, ಅದೇ ಸಮಯದಲ್ಲಿ ಇರಬೇಕು, ಇದೆಲ್ಲ ಮಾಡಬೇಕು. ಗದಾಧರನಿಗೆ ಲೆಕ್ಕ ಅಂತಂದ್ರೆ ಬಹಳ ಕಷ್ಟ. ಆದ್ರೆ ಶಾಲೆಯಲ್ಲಿ ಗದಾಧರನಿಗೆ ಬೇರೆ ಬೇರೆ ಕಲೆಯಲ್ಲಿ ಆಸಕ್ತಿ ಇತ್ತು. ದೇವರ ಮೂರ್ತಿ ಮಾಡುವಂಥದ್ದು, ಸ್ನೇಹಿತರ ಜೊತೆ ಗುಂಪುಗಾರಿಕೆಯಲ್ಲಿ ನಾಯಕನಾಗಿ ಅವರಿಗೆ ಮುನ್ನಡೆಸುವಂಥದ್ದು, ಅವರ ಸ್ನೇಹಿತರಿಗೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನ ತುಂಬಿಸುವಂಥದ್ದು, ಮತ್ತೆ ಎಲ್ಲರ ಕಷ್ಟದಲ್ಲಿ ಒಂದಾಗುವಂಥದ್ದು. ಯಾರೋ ಅವರ ಸ್ನೇಹಿತ ತಂದೆ ಯಾರೋ ತೀರಿ ಹೋಗಿರ್ತಾರೆ, ಗದಾಧರ 7-8 ವರ್ಷದ ಗದಾಧರ, ಅವನನ್ನ ಕೂರಿಸ್ಕೊಂಡು ಅವನಿಗೆ ಸಾಂತ್ವನ ಹೇಳುವಂಥದ್ದು. ತಾಯಿ ಚಂದ್ರಮಣಿ ಯೋಚನೆ ಮಾಡ್ತಾಳೆ, ನನ್ನ ಮಗನಿಗೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡು ಅಂದ್ರೆ ಇದರಲ್ಲಿ ಯಾವ ಆಸಕ್ತಿ ಇಲ್ಲ, ಆದ್ರೆ ಬೇರೆ ಎಲ್ಲದರಲ್ಲಿ ಆಸಕ್ತಿ ಇದೆ, ಬೇರೆ ಎಲ್ಲದರಲ್ಲೂ ಶ್ರದ್ಧೆ ಇದೆ, ಬೇರೆ ಎಲ್ಲದರೊಳಗೂ ಒಂದಾಗಿ ಎಲ್ಲದರೊಳಗೂ ವಿಶೇಷವಾದಂತ ಗುರುತರದ ಜವಾಬ್ದಾರಿ ನಡೆಸುವಂತ ಶಕ್ತಿ ಇದೆಯಲ್ಲಪ್ಪ, ಅದನ್ನ ನೋಡಿಯೂ ತಾಯಿ ಖುಷಿಗೊಳ್ತಾಳೆ. ತದನಂತರ ಕಷ್ಟವಾಗಿ ಸ್ವಲ್ಪ ಶಿಕ್ಷಣದ ಅಭ್ಯಾಸ ಕಲಿತಾರೆ. ಆಮೇಲೆ ಗುರುದೇವ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಯಾವ ಒಂದು ಹೊಟ್ಟೆಯನ್ನ ಇದು ತುಂಬತ್ತೆ ಸರಿ, ಆದ್ರೆ ನನಗೆ ಬದುಕನ್ನ ನಿರ್ಮಿಸ್ಲಿಕ್ಕೆ, ಭಗವಂತನನ್ನ ತಲುಪಲಿಕ್ಕೆ ನಂಗೆ ವಿದ್ಯಾಭ್ಯಾಸ ಬೇಡ, ನಾನು ಭಗವಂತನನ್ನ ಕಾಣಬೇಕು, ಭಗವಂತನನ್ನ ಒಂದು ವಾಣಿ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ದಿವ್ಯ ಆಸಕ್ತಿಯನ್ನು ಹೊಂದಿ ಚಿಂತನೆಯನ್ನ ಮಾಡ್ತಾರೆ. ತಂದೆ ತಾಯಿಗೆ ಕಷ್ಟ ಆಗತ್ತೆ. ಅಂತ ಸಂದರ್ಭದಲ್ಲಿ 7-8 ವರ್ಷದ ಗದಾಧರ ಒಂದು ಆಘಾತಕರವಾದಂತಹ ಸಿಡಿಲು ಸಂಭವಿಸತ್ತೆ. ತನ್ನ ತಂದೆ ಕುದಿರಾಮ ಸಂಪೂರ್ಣವಾಗಿ ಗದಾಧರನಿಗೆ ವಿಶೇಷವಾದ ಪ್ರೀತಿ ಪ್ರೇಮವನ್ನ ಕೊಟ್ಟಿರ್ತಾನೆ. ಹೃದಯಾಘಾತಕ್ಕೊಳಗಾಗಿ ಕುದಿರಾಮನ ಸಾವು ಸಂಭವಿಸತ್ತೆ.
ಖುದಿರಾಮನ ಸಾವು ಸಂಭವಿಸಿದ ಮೇಲೆ ಗದಾಧರನ ಜೀವನದಲ್ಲಿ ಇನ್ನೊಂದು ಪರಿವರ್ತನೆ ಆಗತ್ತೆ. ಹಾಗಾದ್ರೆ ಸಾವಂದ್ರೆ ಏನು? ಹುಟ್ಟಿದವರು ಯಾಕೆ ಎಲ್ಲರೂ ಸಾಯ್ತಾರೆ? ಯಾಕೆ ಎಲ್ಲರೂ ಬದುಕುವುದಿಲ್ಲ? ಯಾಕೆ ಎಲ್ಲರೂ, ಕೆಲವರು ಬೇಗ ಸಾಯ್ತಾರೆ, ಯಾಕೆ ಕೆಲವರು ಲೇಟ್ ಆಗಿ ಸಾಯ್ತಾರೆ? ಯಾಕೆ ಕೆಲವರು ಕಾಯಿಲೆಯಿಂದ ಸಾಯ್ತಾರೆ? ಯಾಕೆ ಕೆಲವರು ನರಳಾಡ್ತಾ ಸಾಯ್ತಾರೆ? ಯಾಕೆ ಕೆಲವರು ಹಾಸಿಗೆ ಹಿಡಿದು ಸಾಯ್ತಾರೆ? ಯಾಕೆ ಇದು ಈ ನರಳಾಟ? ಯಾಕೆ ಈ ಸಾವು? ಯಾಕೆ ಈ ನೋವು? ಯಾಕೆ ಈ ಒಂದು ಪ್ರಪಂಚ ಮನುಷ್ಯ ಜನ್ಮದಲ್ಲಿ ಪಡೆದು ಬಂದವರಿಗೆ? ಈ ಪ್ರಶ್ನೆ ಹುಡುಕ್ತಾ 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 8ನೇ ವರ್ಷದ ಗದಾಧರ ಸ್ಮಶಾನಕ್ಕೆ ಹೋಗಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಶಾಲೆಗೆ ಹೋಗು ಅಂತಂದ್ರೆ ತಂದೆಯ ಸಾವಿನಿಂದ ಪರಿವರ್ತನೆ ಆಗತ್ತೆ. ಸ್ಮಶಾನಕ್ಕೆ ಹೋಗಿ ಧ್ಯಾನ ಮಾಡುವಂಥದ್ದು. 8ನೇ ವರ್ಷದ ಮಗ ಸ್ಮಶಾನಕ್ಕೆ ಹೋಗಂದ್ರೆ ಹೆದರಿಕೆ. ಆಗಿನ ಕಾಲ, ಈಗಿನ ಕಾಲವು ಅಂತ ಒಂದು ನಿರ್ಭಯತೆ. ಸ್ಮಶಾನಕ್ಕೆ ಹೋಗಿಯೂ ಕೂಡ ಆಳವಾದ ಧ್ಯಾನವನ್ನ ಮಾಡುವಂತಹ ಮನಃಶಕ್ತಿ, ಭಕ್ತಿ, ಶ್ರದ್ಧೆಯನ್ನ ಅಂದು ಗದಾಧರ ಹೊಂದಿದ್ದ ಅಂತಂದ್ರೆ ಅದು ಅವತಾರ, ಗದಾಧರನ ಅವತಾರ ಹೊಂದಿದ್ರಿಂದ ಮಾತ್ರ ಸಾಧ್ಯ ಆಯ್ತು, ಹೊರತು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ದೈವ ಇಚ್ಛೆ, ದೈವ ಲೀಲೆ, ಭಗವಂತನ ಕಾಪಿ ರೈಟ್ ಅಂತ ಹೇಳಿ ಪೂಜ್ಯ ಡಾಕ್ಟರ್ ಜಿ ಅವರು ಯಾವತ್ತೂ ಹೇಳ್ತಾ ಇದ್ರು. ಅದು ಭಗವಾನ್ ಶ್ರೀರಾಮಕೃಷ್ಣರ ಜೀವನದಲ್ಲಿ ಸತ್ಯಸ್ಯ ಸತ್ಯವಾಗಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ಗದಾಧರ ತನ್ನ ತಂದೆಯ ಸಾವಿನ ನಂತರ ಎಲ್ಲ ಜವಾಬ್ದಾರಿ ದೊಡ್ಡ ಮಗ ರಾಮಕುಮಾರನ ಮೇಲೆ ಬಿತ್ತು. ರಾಮಕುಮಾರ ಯೋಚನೆ ಮಾಡ್ತಾನೆ, ನಾನು ಹಳ್ಳಿಯಲ್ಲಿ ಕಮಾರ್ಪುಕುರದಲ್ಲಿ ಇದ್ರೆ ನನ್ನ ಜೀವನ ನಡೆಯುವುದಿಲ್ಲ, ನಾನು ಕೋಲ್ಕತ್ತಕ್ಕೆ ಹೋಗ್ತೀನಿ, ರಾಜಧಾನಿಗೆ ಹೋಗ್ತೀನಿ, ನನ್ನ ಒಂದು ಪಾಂಡಿತ್ಯ, ನನ್ನ ಒಂದು ಸಂಸ್ಕೃತ ವ್ಯಾಕರಣ, ನನ್ನ ಒಂದು ಪ್ರಸಿದ್ಧಿಗನುಗುಣವಾಗಿ ನಾನೊಂದು ಸಣ್ಣ ಸಂಸ್ಕೃತ ವ್ಯಾಕರಣ ಶಾಲೆಯನ್ನ ತೆರೀತೀನಿ ಅಂತ ಹೇಳಿ ನಿರ್ಧರಿಸ್ತಾನೆ. ಕೋಲ್ಕತ್ತಕ್ಕೆ ಹೋಗ್ತಾನೆ. 2 ವರ್ಷ ಸಂಸ್ಕೃತ ವ್ಯಾಕರಣ ಶಾಲೆಯನ್ನ ಗದಾಧರನ ಅಣ್ಣ ರಾಮಕುಮಾರ ತೆರೀತಾನೆ. ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಸೇರ್ತಾರೆ, ಸಂಸ್ಕೃತ ವ್ಯಾಕರಣವನ್ನ ಕಲಿತಾರೆ. ಆ ಸಂದರ್ಭದಲ್ಲಿ ರಾಮಕುಮಾರನಿಗೆ ಯೋಚನೆ ಆಗತ್ತೆ, ನಾನು ಹೇಗೂ ಇಲ್ಲಿ 2-3 ವರ್ಷ ಆಯ್ತು ಈಗ ಕಲ್ತು ಎಲ್ಲ, ನನಗೆ ಸಹಕಾರಕ್ಕಾಗಿ ನನ್ನ ತಮ್ಮನನ್ನ ಬರಮಾಡ್ಕೊಳ್ತೇನೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ತಮ್ಮನಿಗೆ ವಾರ್ತೆ ಹೋಗತ್ತೆ ಗದಾಧರನಿಗೆ, ಅಣ್ಣನನ್ನ ಹೋಗಿ ಸೇರ್ಬೇಕು. 13-14 ವರ್ಷದ ಗದಾಧರ, ಅಷ್ಟು ವರ್ಷ ತನ್ನ ಕಮಾರ್ಪುಕುರ ಹಳ್ಳಿಯಲ್ಲಿದ್ದ ಗದಾಧರ ಅಣ್ಣನನ್ನ ಸೇರ್ಲಿಕ್ಕೆ ಊರನ್ನ ಬಿಡ್ತಾನೆ. ಆ ಸಮಯದಲ್ಲಿ ತಾಯಿ ಚಂದ್ರಮಣಿ ಗದಾಧರನಿಗೆ ಒಂದು ಆಶೀರ್ವಾದವನ್ನ ಕೊಡ್ತಾಳೆ. ಮಗು ಗದಾಧರ, ನೀನು ಅಣ್ಣನನ್ನ ಹೋಗಿ ಈಗ ಸೇರ್ತಾ ಇದೀಯ, ನೀನ್ ಮುಂದೆ ಏನೇ ಮಾಡು, ಈಗ ಶಾಲೆಗೆ ಹೋಗ್ತಾ ಇಲ್ಲ, ಮುಂದೆ ಅಣ್ಣ ಏನ್ ನಿಂಗೆ ದಾರಿ ತೋರಿಸ್ತಾನೆ ಅದರಲ್ಲಿ ನಿನ್ ಜೀವನವನ್ನ ನಡೆಸು. ಅದ್ರ ಒಂದು ನೆನ್ಪಿಟ್ಕೋ, ಯಾರಿಗೂ ಕೆಟ್ಟದ್ ಮಾಡ್ಬೇಡ, ಯಾರಿಗೂ ಕೆಟ್ಟ ಮಾತನ್ನಾಡ್ಬೇಡ, ಯಾರಿಗೂ ಮೋಸದಾಗ ವಂಚನೆ ಮಾಡ್ಬೇಡ, ಅನ್ಯಾಯ ಅಧರ್ಮದ ಮಾರ್ಗದಲ್ಲಿ ನಡಿಬೇಡ, ಸತ್ಯವಂತನಾಗಿರು, ಪ್ರಾಮಾಣಿಕನಾಗಿರು, ಪ್ರಸನ್ನನಾಗಿರು, ಶುಭ್ರನಾಗಿರು, ಮತ್ತೆ ಎಲ್ಲರ ಒಂದು ಒಳಿತಿಗಾಗಿ ಎಲ್ಲರ ಸುಖದಲ್ಲಿ ಒಂದಾಗಿರು. ಇದು ನನ್ನ ಒಂದು ಪ್ರಾರ್ಥನೆ, ಆಶಯ ಅಂತ ಹೇಳಿ ತಾಯಿ ಹೇಳ್ತಾಳೆ. ಮಗ ಗದಾಧರ ತಾಯಿಗೆ ಉದ್ದಂಡ ನಮಸ್ಕಾರ ಹಾಕಿ, ತಾಯಿಗೂ ಕಣ್ಣೀರು, ಮಗನಿಗೂ ಕಣ್ಣೀರು. ಮಗ ಊರನ್ನ ಬಿಡ್ತಾನೆ, ರಾಮಕುಮಾರನನ್ನ ಸೇರ್ಕೋತಾಳೆ. ರಾಮಕುಮಾರನನ್ನ ಸೇರ್ಕೊಂಡ ನಂತರ ನಾವು ವಿಶೇಷವಾಗಿ ಗಮನಿಸ್ಬೇಕಾಗತ್ತೆ ಯಾವುದು ಅಂತಂದ್ರೆ, ಹೇಗೆ ಬಾಲ್ಯದಲ್ಲಿ ತಂದೆ ತಾಯಿಯಿಂದ ಪಡೆದಂತಹ ಒಂದು ಸಂಸ್ಕಾರ ಗದಾಧರನನ್ನ ರೂಪಿಸ್ತೋ, ತಂದೆಯ ಸಾವಾದ್ಮೇಲೆ ಗದಾಧರನನ್ನ ಇನ್ನೊಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತೋ, ಕೋಲ್ಕತ್ತಕ್ಕೆ ಹೋದ ಮೇಲೆ ಅಣ್ಣನ ಸನಿಹದಲ್ಲಿದ್ದು ಜೀವನವನ್ನ ರೂಪಿಸಿಕೊಳ್ಳುವ ಕಲೆ ಗದಾಧರನಿಗೊಂದು ಕೋಲ್ಕತ್ತಾದಲ್ಲಿ ಆಶ್ರಯವನ್ನ ಕೊಡ್ತು. ಈ ಎಲ್ಲ ಒಂದು ದಾರಿ ಗದಾಧರನನ್ನ ಇನ್ನಷ್ಟು ಭದ್ರವಾಗಿ ಮಾಡ್ತಾ ಇತ್ತು ಆತನ ಸಾರ್ಥಕ ಬಾಳ್ವೆಗೆ. ನೀವು ಕೋಲ್ಕತ್ತಾ ಯಾತ್ರೆ ಮಾಡಿದವರು ಇದ್ರೆ ಗೊತ್ತಾಗತ್ತೆ. ನೀವು ಯಾವುದೇ ಪ್ಯಾಕೇಜ್ ಟೂರ್ ಹೋದ್ರೆ, ಕೋಲ್ಕತ್ತಕ್ಕೆ ಹೋದ್ರೆ ನಿಮಗೆ ದಕ್ಷಿಣೇಶ್ವರಕ್ಕೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಜನ ದಕ್ಷಿಣೇಶ್ವರ ಹೆಸರು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ. ದಕ್ಷಿಣೇಶ್ವರದಲ್ಲಿ ಭವತಾರಿಣಿ ಕಾಳಿತಾಯಿ ಮಂದಿರ ಇದೆ. 1855ನೇ ಇಸ್ವಿ ಮೇ 31ನೇ ತಾರೀಕು ಅದು ಉದ್ಘಾಟನೆಗೊಳ್ಳಲ್ಪಡ್ತು. ಹೇಗೆ ಅದು ಒಂದು ಆಳ ಅರ್ಥಗರ್ಭಿತವಾದಂತಹ ನಿಜ ಕತೆ. ಅದನ್ನ ಕಟ್ಟಿದವಳು ರಾಸಮಣಿ, ಸಾಮಾನ್ಯ ಬೆಸ್ತರ ಮಹಿಳೆಯಾಗಿ ಅವಳು ಹುಟ್ಟಿದವಳು, ಬೆಸ್ತರ ಕುಟುಂಬದಲ್ಲಿ ಬದುಕಿ ಬಾಳಿದವಳು. ಅವಳಿಗೆ ಬಾಲ್ಯ ವಿವಾಹದ, ಅಂದಿನ ಭಾರತದ ಪರಂಪರೆಯಲ್ಲಿ ಬಾಲ್ಯ ವಿವಾಹದ ಪದ್ಧತಿಯಲ್ಲಿ ಶ್ರೀಮಂತ
ಅರಮನೆಯ ರಾಜನ ಜೊತೆ ಅವಳಿಗೆ ಮದುವೆಯಾಗತ್ತೆ. ಮದುವೆ ಆದ್ಮೇಲೆ ತನ್ನ ಹೆಸರಿನ ರಾಣಿ ಅನ್ನ ಸೇರ್ಸ್ಕೊಳ್ತಾಳೆ. ರಾಸಮಣಿ ಇದ್ದದ್ದು ರಾಣಿ ರಾಸಮಣಿ ಆಗತ್ತೆ. ಆಕೆ ಕಾಳಿಯ ದೈವ ಭಕ್ತಳಾಗಿರ್ತಾಳೆ. ಆಕೆ ಇಡೀ ವಂಶ ಕಾಳಿಯ ದೈವ ಭಕ್ತರಾಗಿರ್ತಾರೆ. ಅಂತ ರಾಸಮಣಿ ಶ್ರೀಮಂತ ರಾಜನನ್ನ ಸೇರ್ಕೊಂಡ್ಮೇಲೆ ದಾನ ಧರ್ಮದಲ್ಲಿ ಒಂದಾಗ್ತಾಳೆ. ಬಡಬಗ್ಗರಿಗೆ ದಾನ ಮಾಡುವಂಥದ್ದು, ಇಂಥ ಪ್ರಸಿದ್ಧಿಯಾದ ಸಮಾಜಮುಖಿ ಕಾರ್ಯವನ್ನ ಮಾಡ್ತಾ ಮಾಡ್ತಾ ರಾಜನ ಜೊತೆ ರಾಣಿ ರಾಸಮಣಿಯ ಹೆಸರು ಕೂಡ ಪ್ರಸಿದ್ಧಿಗೆ ಬರುತ್ತೆ. ಆದ್ರೆ ಭಗವಂತನ ಲೀಲೆ ಊಹಿಸ್ಲಿಕ್ಕೂ ಕಷ್ಟ ಸಾಧ್ಯ, ವರ್ಣಿಸ್ಲಿಕ್ಕೂ ಕಷ್ಟ ಸಾಧ್ಯ, ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ ಸಾಧ್ಯ. ರಾಣಿ ರಾಸಮಣಿ ತನ್ನ ಯಜಮಾನ ಗಂಡನ ಜೊತೆ ಉತ್ತಮವಾದಂತಹ ಬಾಂಧವ್ಯ ಹೊಂದಿದಂತಹ ಸಂದರ್ಭ. ಪ್ರಥಮ 2 ವರ್ಷ ಮದುವೆಯಾಗಿ 2 ವರ್ಷದಲ್ಲಿ ಗಂಡ ಹೃದಯಾಘಾತದಿಂದ ಸಾವು ಸಂಭವಿಸತ್ತೆ. ತಾಯಿಗೆ ಆಘಾತ ಆಗತ್ತೆ. ಇನ್ನು ಹೇಗೆ ಈ ಒಂದು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗೋದು? 3-4 ತಿಂಗಳಾಗತ್ತೆ. ಯಜಮಾನ ದುಃಖದಿಂದ ಹೊರಗೆ ಬರ್ಬೇಕು ಸಾವಿನಿಂದ. ಯೋಚನೆ ಮಾಡ್ತಾಳೆ, ಈಗ ಕಾಶಿ ಯಾತ್ರೆಯನ್ನ ಮಾಡೋಣ, ಕಾಶಿ ಯಾತ್ರೆಗೆ ಹೋಗೋಣ. ಆಗಿನ ರಾಜ ಪರಂಪರೆಯ ಒಂದು ವಿಶೇಷವಾದಂತಹ ಒಂದು ಅಲಂಕಾರ ಬಿಂಬಿತವಾದಂತಹ ವ್ಯಕ್ತಿತ್ವ. ಕಾಶಿ ಯಾತ್ರೆಗೆ ತಯಾರಿ ನಡೀತದೆ. 6-7 ಹಡಗಿನಲ್ಲಿ ಕಾಶಿ ಯಾತ್ರೆಗೆ ಹೋಗ್ತಾರೆ. 600 ಜನ ಆಕೆಯ ಪರಿಚಾರಕಿಯರ ಜೊತೆ ಕಾಶಿ ಯಾತ್ರೆಗೆ ತಲುಪ್ತಾರೆ. ಕಾಶಿ ಯಾತ್ರೆಗೆ ಹೊರಟ ಒಂದು 3-4 ಗಂಟೆಯಲ್ಲಿ ಮಧ್ಯರಾತ್ರಿ ಆಗಿರುತ್ತೆ. ರಾಣಿ ರಾಸಮಣಿ ಒಂದು ಹಡಗಿನಲ್ಲಿ ಮಲಗಿರ್ತಾಳೆ. ಇನ್ನೊಂದು ಹಡಗಿನಲ್ಲಿ ಆಕೆ ಎಲ್ಲ ವಜ್ರ ವೈಡೂರ್ಯ ಇರುತ್ತೆ. ಕಾರಣ ಯಾಕೆ ಅಂತಂದ್ರೆ, ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಿದ್ಮೇಲೆ ಅಲ್ಲಿ ಎಲ್ಲ ಬಡಬಗ್ಗರಿಗೆ ಹಂಚೋಣ ಈ ಒಂದು ವಜ್ರ ವೈಡೂರ್ಯ. ಕಾಶಿ ಯಾತ್ರೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಹಡಗಿನ ಯಾತ್ರೆಯ ಸಮಯದಲ್ಲಿ ಸಾಕ್ಷಾತ್ ಕಾಳಿ ತಾಯಿ ರಾಣಿ ರಾಸಮಣಿಯ ದರ್ಶನವನ್ನ ಕೊಟ್ಟು ತಾಯಿ ಹೇಳ್ತಾಳೆ, ನೀನ್ ಯಾಕೆ ಕಾಶಿಗೆ ಹೋಗ್ತಾ ಇದ್ಯಾ? ನನಗೊಂದು ದಕ್ಷಿಣೇಶ್ವರದ ಗಂಗಾ ತೀರದಲ್ಲಿ ನನಗೊಂದು ದೇಗುಲವನ್ನ ನಿರ್ಮಿಸು. ಕಪ್ಪು ಕಲ್ಲಿನ ಶಿಲೆಯಲ್ಲಿ ನನ್ನ ಮೂರ್ತಿಯನ್ನ ಒಂದು ಕೆತ್ತಿ ಪ್ರತಿಷ್ಠಾಪಿಸು. ಅಲ್ಲಿ ಒಂದು ವಿಶೇಷವಾದಂತ ಒಂದು ಗುಣ ಸಂಪನ್ನವನ್ನು ಹೊಂದಿದಂತಹ ಒಬ್ಬ ಬ್ರಾಹ್ಮಣ ಪಂಡಿತನನ್ನ ನೇಮಿಸಿ, ಒಂದು ಪೂಜಾರಿಯಾಗಿ ನೇಮಿಸಿ ಎಲ್ಲ ಒಂದು ಜವಾಬ್ದಾರಿಯನ್ನ ಹೊತ್ತುಕೋ. ರಾಣಿ ರಾಸಮಣಿ ತನ್ನ ಯಾತ್ರೆಯನ್ನ ಮೊಟಕುಗೊಳಿಸಿ ವಾಪಸ್ ಕಲ್ಕತ್ತಕ್ಕೆ ಬರ್ತಾಳೆ. 1-2 ವರ್ಷದಲ್ಲಿ ಜಾಗ ಎಲ್ಲ ಹುಡುಕ್ತಾರೆ. ಸಂಕಷ್ಟ ಬರುತ್ತೆ, ಸಮಸ್ಯೆ ಬರುತ್ತೆ, ಜನ ಜಾಗದ ಮೇಲೆ ಕೇಸ್ ಹಾಕ್ತಾರೆ. ಎಲ್ಲ ಬಂದ್ರೂ ಕೂಡ ತಾಯಿ ಪುನಃ ಕಾಳಿ ತಾಯಿ ರಾಸಮಣಿಗೆ ದರ್ಶನವನ್ನ ಕನಸಿನಲ್ಲಿ ಬಂದು, ಏನೇ ಪರೀಕ್ಷೆ ಇದ್ರೂ ಅದು ನನ್ನ ಪರೀಕ್ಷೆ, ಇನ್ನು ಕೆಲವೇ ದಿನದಲ್ಲಿ ಎಲ್ಲ ಜಾಗದ ಸಮಸ್ಯೆ ಪರಿಹಾರ ಆಗತ್ತೆ. ಯಾವ ಜಾಗ ನೀನು ಇಚ್ಛಿಸಿದ್ಯಾ ಅದೇ ಜಾಗದಲ್ಲಿ ನಾನು ಬಂದು ಕೂತ್ಕೋತೀನಿ. ಮುಂದೆ ಯುಗ ಯುಗ ಬಂದ್ರೂ ಕೂಡ ಇಲ್ಲಿ ಒಂದು ದೇಗುಲ ನಿರ್ಮಾಣ ಆಗತ್ತೆ, ನಿನ್ನ ಮೂಲಕ ಆಗತ್ತೆ. ಎಷ್ಟೋ ಬಂಧು ಬಾಂಧವರು ಬಂದವರಿಗೆ ಪ್ರಾರ್ಥನೆ ಸಲ್ಲಿಸಿದವರಿಗೆ ನಾನು ಸದಾ ಅಭಯ ಪ್ರದಾನವಾಗಿ ನನ್ನವರೆಲ್ಲರನ್ನ ಹರಿಸ್ತೇನೆ ಅಂತ ಹೇಳಿ ಸಾಕ್ಷಾತ್ ಕಾಳಿ ತಾಯಿ ರಾಸಮಣಿಗೆ ಹೇಳ್ತಾಳೆ. ತದನಂತರ ದೇಗುಲದ ನಿರ್ಮಾಣ ಪ್ರಾರಂಭ ಆಗತ್ತೆ. ದೇಗುಲ ನಿರ್ಮಾಣ ಆಗತ್ತೆ, ದೇಗುಲದ ಉದ್ಘಾಟನೆ ಆಗತ್ತೆ. ಅದಕ್ಕೆ ಪೂಜಾರಿಯಾಗಿ ನೇಮಿಸ್ಬೇಕಲ್ಲಪ್ಪ, ಯಾರು ಅಂತ ನೋಡಿದ್ರೆ ಆ ಒಂದು ವಟಾರದಲ್ಲಿ ಪ್ರಸಿದ್ಧಿಯನ್ನ ಪಡೆದಂತಹ ಈ ಗದಾಧರನ ಅಣ್ಣ ರಾಮಕುಮಾರ ಇರ್ತಾನೆ. ರಾಮಕುಮಾರನನ್ನ ಪ್ರಥಮ ಪೂಜಾರಿಯಾಗಿ ನೇಮಿಸ್ತಾರೆ. ರಾಮಕುಮಾರನಿಗೆ ಸಹಾಯಕನಾಗಿ ಯಾರಪ್ಪ ನೋಡಿದ್ರೆ ರಾಮಕುಮಾರ ಹೇಳ್ತಾನೆ, ನನ್ನ ತಮ್ಮ ಇದ್ದಾನೆ ಗದಾಧರ ನನ್ನ ಜೊತೆಯಲ್ಲಿ ಅಂತ ಹೇಳ್ತಾನೆ. ಸೊ ಗದಾಧರ ಮನೆಯಲ್ಲಿ ಕೂತಿದ್ದವನು, ಶಾಲೆಗೆ ಹೋಗದಿದ್ದವನು, ಹಳ್ಳಿಯಲ್ಲಿ ಇದ್ದವನು, ತಾಯಿಗೆ ತಕ್ಕ ಮಗನಾಗಿದ್ದವನು ಕೋಲ್ಕತ್ತಕ್ಕೆ ಬರ್ತಾನೆ, ಅಣ್ಣನನ್ನ ಸೇರ್ತಾನೆ. ಅಣ್ಣನ ಜೊತೆಯಲ್ಲಿ ಕಾಳಿ ತಾಯಿಯ ದಕ್ಷಿಣೇಶ್ವರದ ಮಂದಿರದ ಗರ್ಭಗುಡಿಯನ್ನು ತಲುಪ್ತಾನಲ್ಲಪ್ಪ. ತದನಂತರ ಇನ್ನೊಂದು ಲೀಲೆ ಈ ಪದ್ಯದ ಮೂಲಕ ಮುಂದುವರಿತದೆ. ಈ ಹಾಡು ಡಾಕ್ಟರ್ ಜಿಯವರಿಗೆ ತುಂಬಾ ಇಷ್ಟವಾದ ಹಾಡು. ಶರಣತಲದಿ ಶರಣೆನು ಮನವೇ ಶ್ರೀರಾಮ ಕೃಷ್ಣ ಚರಣತಲದಿ ಶರಣೆನು ಮನವೇ ಸಕಲ ತೀರ್ಥ
गुरु महाराज की जय। ಸಾಮಾನ್ಯರಲ್ಲಿ ಸಾಮಾನ್ಯನಾದಂತಹ ಗದಾಧರ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬೇಕಾಗತ್ತೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದಂತಹ ನರೇಂದ್ರನಾಥ ದತ್ತನನ್ನ ಅಸಾಮಾನ್ಯ ಅದ್ವಿತೀಯ ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರಾಗಿ ರೂಪಿಸಿದಂತಹ ಕೀರ್ತಿ ಸಾಕ್ಷಾತ್ ಸ್ವಾಮಿ ವಿವೇಕಾನಂದರೆ ಇದು ನನ್ನದೇನಲ್ಲ, ಇದು ನನ್ನೆಲ್ಲ ಗುರು ಶ್ರೀ ಗುರುದೇವ ರಾಮಕೃಷ್ಣ ಪರಮಹಂಸರಿಗೆ ಸಲ್ಲಬೇಕು ಅಂತ ಹೇಳಿದ ಮೇಲೆ, ಹಾಗಾದರೆ ರಾಮಕೃಷ್ಣ ಪರಮಹಂಸರ ಮೂಲ ಬಾಲ ನಾಮ ಗದಾಧರ. ಗದಾಧರ ಅಂತ ಶಕ್ತಿಯನ್ನ ಇಷ್ಟು ತನಕ ಪಡೆದಿರ್ಲಿಲ್ಲ. ನಾವು ಕೇಳ್ಕೊಂಡ್ ಬಂದ್ವಿ. ಈಗ ಹಳ್ಳಿಯಲ್ಲಿದ್ದ, ಕಮಾರ್ಪುರದಲ್ಲಿದ್ದ, 13-14 ವರ್ಷ ಇದ್ದ, ಈಗ ಕೋಲ್ಕತ್ತಾಕ್ ಬಂದ, ದಕ್ಷಿಣೇಶ್ವರಕ್ಕೆ ಬಂದ, ಕಾಳಿತಾಯಿ ಮಂದಿರಕ್ಕೆ ಬಂದ. ಇಷ್ಟು ತನಕ ನೀವು ನೋಡಿದ್ರೆ ಗದಾಧರನಲ್ಲಿ ಯಾವ ಶಕ್ತಿ ಆಗ್ಲಿ, ಯಾವ ಸಿದ್ಧಿ ಆಗ್ಲಿ, ಯಾವ ಪ್ರಸಿದ್ಧಿ ಆಗ್ಲಿ, ಯಾವ ವಿಭಿನ್ನತೆ ಆಗ್ಲಿ, ಯಾವ ವೈಶಿಷ್ಟ್ಯತೆ ಆಗ್ಲಿ, ಯಾವ ವಿಶೇಷತೆ ಆಗ್ಲಿ, ಯಾವುದೂ ಕೂಡ ಇಷ್ಟು ತನಕ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಸಾಮಾನ್ಯರಾಗಿದ್ದಂತಹ ಗದಾಧರನು ಕೂಡ ಗುರುಸ್ಥಾನದಲ್ಲಿ ಗುರುಸಿದ್ಧಿಯನ್ನ ಪಡೆದು ಗುರುದೇವ ಶ್ರೀರಾಮಕೃಷ್ಣರಾಗಿ ಪರಿವರ್ತನೆ ಆದಂತಹ ಶಕ್ತಿ ಯಾರಿಗೆ ಸಲ್ಲತ್ತೆ ಅಂತಂದ್ರೆ, ಸಾಕ್ಷಾತ್ ಗುರುದೇವ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನನ್ನದೇನೂ ಅಲ್ಲ, ಎಲ್ಲ ನನ್ನ ಕಾಳಿ 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 ಕಾಳಿ, ಎಲ್ಲದೂ ನನ್ನ ಕಾಳಿಗೆ ಅರ್ಪಿತ ಅಂತ ಹೇಳಿ ದಕ್ಷಿಣೇಶ್ವರ ಭವತಾರಿಣಿ ಮಂದಿರದಲ್ಲಿ ತಮ್ಮ ಜೀವನದ ಇನ್ನೊಂದು ಹಂತದ ಪರಿವರ್ತನೆಯನ್ನ ಅವರು ಮಾಡಿಕೊಳ್ತಾರೆ.